ಸ್ನೇಹಿತರೆ, ನಮ್ಮ ಜೊತೆ ಮಾಜಿ ಶಾಸಕರಾದ ಎಚ್ ಎಂ ವಿಶ್ವನಾಥ್ ಅವರು ಆಕಸ್ಮಿಕವಾಗಿ ಸಿಕ್ಕಿದ್ರು. ಅವತ್ತು ದಿವಸ ನಾವು ಫೇಸ್ಬುಕ್ಕಲ್ಲಿ ಕಸದ ಬಗ್ಗೆ ನಾವು ವಿಡಿಯೋ ಲೈವ್ ಮಾಡಿ ಹಾಕ್ತಿರೋದು ನೋಡಿದರು. ನೋಡಿ, ಇಲ್ಲಿ ಮಲ್ಲಿಕಾರ್ಜುನ್ ಬಡಾವಣೆಗೆ ಎಂಟ್ರಿ ಆಗ್ತಕ್ಕಂಥ ಜಾಗದಲ್ಲಿ ನಾವು ಪದೇ ಪದೇ ವಿಡಿಯೋ ಮಾಡ್ತಾಯಿದ್ರು. ಕಸ ತಗೊಂಬಂದು ಹಾಕಿದ್ದಾರೆ. ಇದರ ಬಗ್ಗೆ ಮಾಜಿ ಶಾಸಕರಾದ ಎಚ್ ಎಂ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ವಿಶ್ವಣ್ಣ. ನಮಸ್ತೆ. ಈ ಕಸ ಹಾಕುವಂಥ ಒಂದು ಕೆಲಸ, ಬೀದಿಗೆ ಹಾಕುವಂಥ ಕೆಲಸನ ನಮ್ಮ ನಾಗರಿಕರು ಮಾಡ್ತಾರೆ. ಸಕಲೇಶ್ಪುರ ಜನರು ಸಜ್ಜನರು ನಾವು. ಇವತ್ತು ಸ್ವಚ್ಛತೆ ನಮ್ಮ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ. ರಾಷ್ಟ್ರದ ಮೋದಿಯವರು ಕೂಡ ಅದೊಂದು ದೊಡ್ಡ ಕಾರ್ಯಕ್ರಮ ಅಂತ, ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಹಾಕ್ಕೊಂಡಿದ್ದಾರೆ. ಗಾಂಧೀಜಿಯವರು ಅದನ್ನೇ ಹೇಳಿದ್ರು, ಸ್ವಚ್ಛತೆ ಮೊದಲನೇ ಕೆಲಸ ನಮ್ಮದು. ಬಹುಶಃ ನನಗೆ ಜನಕೆರೆ ಪರಮೇಶ್ ಅವರು ಇದೊಂದು ಅಭಿಯಾನ ಅಂತ ಹಾಕ್ಕೊಂಡು ಮಾಡ್ತಾ ಇರೋದು ಭಾರಿ ಒಳ್ಳೆಯ ಕೆಲಸ. ಪ್ರತಿಯೊಬ್ಬರು ಕೂಡ ಮಾಡಬೇಕು. ಇದಕ್ಕೆ ಎಲೆಕ್ಟೆಡ್ ಮೆಂಬರ್ಸೇ ಅಂತಿಲ್ಲ, ಚುನಾಯಿತ ಪ್ರತಿನಿಧಿಗಳು ಆಡಳಿತ ನಡೆಸೋದಕ್ಕೆ. ಆದರೆ ನಾವು ಸ್ವಚ್ಛತೆ ನಮ್ಮಿಂದ ಪ್ರಾರಂಭ ಆಗಬೇಕು. ನಾನು ನಾಗರಿಕರ ಹತ್ರ ಕೇಳ್ಕೊಳ್ತೇನೆ, ಈ ಥರ ತಂದು ಹಾಕಬೇಡಿ. ಜೊತೆಗೆ ಅದಕ್ಕೋಸ್ಕರ ಬರ್ತಕ್ಕಂಥದ್ದು ಸ್ವಲ್ಪ ಹೊತ್ತು ಕಾಯಿರಿ. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಕಾದಕ್ಕೋಸ್ಕರ ಹಾಕಿದರೆ ನಮ್ಮ ಆರೋಗ್ಯ ಕೆಡೋದು ಪ್ರಾರಂಭ ಆಗೋದು ಎಲ್ಲಿ ಅಂದರೆ ನಮ್ಮ ಮನೆ ಬಾಗಿಲಿಂದ. ನಾವೀಗ ಮಲ್ಲಿಕಾರ್ಜುನ ಬಡಾವಣೆಯಲ್ಲಿದ್ದೀವಿ. ಬಹುಶಃ ಸಕಲೇಶ್ಪುರ ತಾಲೂಕಿನ ಸ್ವಲ್ಪ ಶ್ರೀಮಂತರು ಮತ್ತು ಬುದ್ಧಿವಂತರು ಇರ್ತಕ್ಕಂಥ ಜಾಗ. ಆದರೆ ನನಗೆ ಇಲ್ಲಿ ಬಿದ್ದಿರ್ತಕ್ಕಂಥ ಕಸಗಳನ್ನು ನೋಡಿದರೆ ಬೇಸರ ಆಗ್ತದೆ. ಯಾಕೆಂದರೆ ರಾತ್ರಿ ಹೊತ್ತೊಂದು ಹಾಕಿದ್ದಾರೆ. ಹಾಕಿದವ್ರು ಯಾರೂ ಕೂಡ ದಡ್ರಲ್ಲ, ಎಲ್ಲ ಅವರ ಶ್ರೀಮಂತರು ಅನುಕೂಲಸ್ಥರು ತಂದು ಹಾಕಿದ್ರು. ಬಡವರು ಈ ಥರ ಹಾಕಲ್ಲ. ಈ ಪ್ರಮಾಣದ ಸ್ವಚ್ಛತೆನ ನಾವು ಹಾಳು ಮಾಡಿಕೊಂಡು ಆರೋಗ್ಯದಲ್ಲಿ ಹುಡುಕ್ತೀವಿ. ಸೊ ಸಕಲೇಶ್ಪುರದ ನಾಗರಿಕರಿಗೆ ಅನುಕೂಲ ಆಗ ಹಾಗೆ ಈಗ ಮುನ್ಸಿಪಾಲ್ಟಿಯವರು ಹಸಿ ಮತ್ತು ಒಣ ಕಸಗಳ ವಿಂಗಡಣೆ ಮಾಡಿ ಈಗ ಬರ್ತಾ ಇದೆ. ನನಗೀಗ ಕೇಳ್ತಾ ಇದೆ, ಆ ಶಬ್ದ ಕೇಳ್ತಾ ಇದೆ. ಅದಕ್ಕೋಸ್ಕರನೇ ಮುನ್ಸಿಪಾಲ್ಟಿ ಒಂದು ವ್ಯವಸ್ಥೆ ಇದೆ, ಅದಕ್ಕೊಂದು ವಾಹನ ಇದೆ, ಅದಕ್ಕೋಸ್ಕರ ಜನ ಇದ್ದಾರೆ, ಅದಕ್ಕೋಸ್ಕರ ಒಂದು ಡಂಪಿಂಗ್ ಯಾರ್ಡು ಕೂಡ ಸಕಲೇಶ್ಪುರದಲ್ಲಿ ಮಳಲಿ ಹತ್ರ ಮಾಡಿದ್ದಾರೆ. ಇವೆಲ್ಲ ಇದ್ದು ಕೂಡ ನಮ್ಮ ಜನ ಈ ಥರ ಬಂದು ಬೀದಿಗೆ ಹಾಕಿದರೆ ಇದನ್ನು ನಾಯಿಗಳು ಬರ್ತವೆ, ಹಸುಗಳು ಬರ್ತವೆ, ಅದನ್ನೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಮಾಡಿ ಹಾಕ್ತಾರೆ. ಇದರಿಂದ ರೋಗ ಯಾರಿಗೆ ಬರುತ್ತೆ? ಅದರಿಂದ ದಯಮಾಡಿ ನಾನು ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ಸ್ವಚ್ಛತೆ ಮೊದಲನೇ ಆದ್ಯತೆ ಆಗಬೇಕು. ಅದು ನಮ್ಮ ಬದುಕಿನ ಅತ್ಯಂತ ಪ್ರಮುಖವಾದ, ಆರೋಗ್ಯದ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ. ಬಹುಶಃ ಈ ಕಾರ್ಯಕ್ರಮನ ಜಾರಿಗೆ ಮಾಡಲಿ ಅನ್ನೋ ದೃಷ್ಟಿಯಿಂದಲೇ ಖಂಡಿತ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗ್ತದೆ. ನಾನು ನಿಮ್ಮ ಹತ್ರ ಕೈ ಮುಗಿದು ಮನವಿ ಮಾಡ್ತೀನಿ, ಸ್ವಚ್ಛತೆ, ಸ್ವಚ್ಛ ಭಾರತ ನಮ್ಮ ಅಭಿಯಾನ ಆಗಲಿ. ನೋಡಿ, ಈಗಾಗಲೇ ಬಂದಿದೆ, ಪುರಸಭೆ ವಾಹನ ಬಂದಿದೆ. ಅವರು ಅದಕ್ಕೋಸ್ಕರ ನೋಡಿ ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತಾರೆ. ಅವರಿಗೆ ಕೊಡಿ, ಈ ಕೆಲಸನ ಮಾಡಬೇಕು ಅಂತ ನಾನು ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಚ್ಛತೆ ಎಲ್ಲ ಮಾಡ್ತಾ ಇದ್ದೀರಾ, ಭಾರಿ ಒಳ್ಳೆ ಕೆಲಸ, ನಿಮ್ಮದೇ ಪುಣ್ಯದ ಕೆಲಸ. ಈ ಕೆಲಸ ಇದೆಯಲ್ಲ, ಇದು ಸ್ವಚ್ಛ ಭಾರತ ಆಂದೋಲನ. ಇದು ಗಾಂಧಿ ಇದನ್ನೇ ಹೇಳಿದ್ದು, ನಮ್ಮ ದೇಶದ ಪ್ರಧಾನಿ ಮೋದಿಯವರು ಇದನ್ನೇ ಹೇಳ್ತಾ ಇರೋದು. ಸ್ವಚ್ಛತೆ ಇದ್ದರೆ ಮಾತ್ರ ನಮ್ಮ ಬದುಕು. ನೀವು ನೋಡಿ, ಇಷ್ಟು ಗಲೀಜಾಗಿರುತ್ತೆ, ಇದನ್ನು ಮಾಡ್ತಾ ಇದ್ದೀರ. ರಿಯಲಿ ಪರ್ಮನೆಂಟ ಏನೇನು ಹೆಸರು ಇವರು ಪುಣ್ಯದ ಕೆಲಸ ಕಣ. ನಾವು ಹೊಟ್ಟೆಪಾಡಿಗೆ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೀವಿ, ಆದರೆ ನೀವು ಮಾಡ್ತಾ ಇರೋದು ಸಮಾಜದ ಅತ್ಯುನ್ನತವಾದಂಥ ಸ್ವಚ್ಛ ಮಾಡೋಂಥದ್ದು, ಸಮಾಜ ಸರಿ ಮಾಡೋಂಥದ್ದು, ನಮಗೆ ಆರೋಗ್ಯ ತರುವಂಥದ್ದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಮತ್ತು ಇಲ್ಲಿ ರಸ್ತೆ ಕ್ಲೀನ್ ಮಾಡಿ ಏನೇ ಮಾಡಿ ತಗೊಬಂದು ಸುರಿಯೋದಂತೂ ಬಿಡಲ್ಲ. ನಾವು ಎಷ್ಟು ಡೈಲಿ ಬರ್ತೀವಿ, ಡೈಲಿ ಮಾಡ್ತೀವಿ, ತಗೊಬಂದು ಅದೀಗ ಅಲ್ಲಿ ನಮಗೆ ತಗೊಂಡೋಗಿ ಡಿವೈಡ್ ಮಾಡಿ ಅಂತ ಹೇಳ್ತಾರೆ. ಈಗ ಇಲ್ಲಿ ತಗೊಬಂದು ಈ ಥರ ಸುರಿದಾಗ ಏನು ಡಿವೈಡ್ ಮಾಡೋದು ಏನಂತ ನಮಗೆ ಗೊತ್ತಾಗಲ್ಲ. ಇದು ಅನಾಗರಿಕರ ಕೆಲಸ, ಅದೇ ನಾಗರಿಕರ ಕೆಲಸ ಅಲ್ಲ. ಒಂದು ವ್ಯಾನ್ ಇದೆ, ಅದಕ್ಕೋಸ್ಕರ ನೀವಿದ್ದೀರಿ. ಇದನ್ನು ಸರ್ಕಾರ ಮುನ್ಸಿಪಾಲ್ಟಿ ಮಾಡಿದ್ದನ್ನು ಬಳಸ್ಕೊಂಡದಲ್ಲೇ ಈ ಥರ ತಂದು ಬೀದಿನ ಬಿಸಾಕಿದ್ರಿ. ಬೇರೆ ಬೇರೆ ಮಾಡಿ ಅಂತ ಹೇಳ್ತಾರೆ. ಒಂದು ಹೆಂಗೆ ಮಾಡ್ತಾರೆ ಪರವಾಗಿಲ್ಲ, ಬೇರೆ ಬೇರೆ ಮಾಡಿ ತೊಗೊಂಡೋಗಿ ಹಾಕ್ಬೋದು. ಈ ಥರ ತಂದು ಹಾಕಿದಾಗ, ಲಾಟ್ಗಟ್ಟಲೆ ತಂದು ಹಾಕಿದಾಗ ಬೇರೆ ಬೇರೆ ಮಾಡಿ ಅಂದಾಗ ಈ ಹುಡುಗರುಗಳು ಏನು ಮಾಡ್ತಾರೆ, ಹಾಗಾಗಿ ಈ ಕೆಲಸನೇ ಬೇಡ ಅಂತ ಅವರೂ ಶುರು ಮಾಡ್ಕೊಡ್ತಾರೆ. ಯಾಕೆ ಈಗ ಬೇರೆ ಬೇರೆ ಮಾಡಿ ಅಂದರೆ ಎಷ್ಟೊಂದು ಮಾಡ್ತಾರೆ ಅವರು. ಈಗ ನಾವೊಂದು ಇದು ಮಾಡ್ತಿದ್ದೀವಿ ಅಣ್ಣ, ಯಾರು ತಗೊಬಂದು ಕಸನ ರಸ್ತೆಗೆ ಹಾಕ್ತಾರೋ ಅವರ ಮನೆಗೆ ವಾಪಸ್ಸು, ಇಲ್ಲ ಹೋಟೆಲ್ ಅಂಗಡಿಗಳಿಗೆ ವಾಪಸ್ ತಗೊಂಡೋಗಿ ಅವ್ರಿಗೆ ಹಾಕೋ ಅಂಥ ಒಂದು ಆಂದೋಲನ ಮಾಡಬೇಕು ಅಂತೇಳಿ.
ಅಲ್ವಾ? ನೀವು ಕರೀರಿ, ನಾವು ಅನೇಕ ಜನ ಸ್ನೇಹಿತರುಗಳು ಬರ್ತೀವಿ. ಇದನ್ನ ಕಸ ಯಾರ ಮನೆಗೆ ತಗೊಂಡೋಗಿ ಅವ್ರ ಮನೆಗೆ ಇಟ್ರೆ ಅದೇ ನೋಡಿ, ಆ ಥರ ಅವ್ರ ಪರಿವರ್ತನೆ ಆಗಬೇಕು ಅಂದರೆ ಅವ್ರಿಗೆ ಕಷ್ಟ ಗೊತ್ತಾಗ್ಬೇಕು. ಹೌದು, ಬೇರೆಯವ್ರ ಮನೆ ಕಸನ ತೊಗೊಂಡು ಅವ್ರ ಮನೆ ಬಾಗ್ಲಲ್ಲಿ ಇಟ್ಟರೆ ಮಾತ್ರ ಗೊತ್ತಾಗುತ್ತೆ. ನೀವು ಆಂದೋಲನ ಶುರು ಮಾಡಿ, ನಾವೆಲ್ಲ ಬರ್ತೀವಿ. ನಾವು ಇಲ್ಲ ಇದು ಒಂದು ಕಂಡಿದ್ರೆ ಏನಾದ್ರು ಮಾಡ್ಬೋದು. ಏನ್ ಮಾಡ್ತೀವಿ ಆಯ್ತಾ, ಈಗ ಈ ತರ ಕಣ್ಣು ಮುಚ್ಚಿ ತಗೊಬಂದು ಹಾಕಿದಾಗ ಏನ್ ಮಾಡೋದು, ಯಾರಿಗಂತ ಹುಡ್ಕೋದು? ಈಗ ಮೊನ್ನೆ ನೋಡಿ PNT ಕ್ವಾರ್ಟರ್ಸ್ ಹತ್ರ ಹುಡುಗರು ಹೋಗಿ 2 ಲೋಡ್ ತುಂಬಿದ್ದಾರೆ, ಆದ್ರೂ ಚೀಲ್ಗಳು ತಗೊಂಡ್ಬಂದು ಮೂಟೆಗಟ್ಟಲೆ ಹಾಕಿದ್ದಾರೆ. ನಾವು ಮನೆ ಲೈವ್ ಹಾಕಿದ್ವಿ ರೋಟರಿ ಸ್ಕೂಲ್ ಹತ್ರ, ಅದೆಲ್ಲ ಪೇಂಟ್ ಇದಲ್ಲ ಮತ್ತೆ ತಗೊಬಂದು ಹಾಸಿಗೆ ಹಾಕ್ತಾರೆ. ನಾವು ಎಲ್ಲರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಆದ್ರೆ ಯಾರು ಮಾಡಿದಾರೆ ಪರ್ಟಿಕ್ಯುಲರ್ ಆಗಿ ಅವರನ್ನ ನಾವು ಪತ್ತೆ ಹಚ್ಚಿ ಅವ್ರ ಮನೆ ಬಾಗಿಲಿಗೆ ಹಾಕ್ಬೇಕಾಗುತ್ತೆ. ಜನತಾ ಕ್ವಾರ್ಟರ್ಸ್ ಅಲ್ಲಿ, ಬಳಗದ ಜನತಾ ಕ್ವಾರ್ಟರ್ಸ್ ಹತ್ರ ನಾನು ಗಾಡಿ ಅನ್ಲೋಡ್ ಮಾಡಿ ಬರೋ ಟೈಮಲ್ಲಿ 2 ಹಾಸಿಗೆನ ಏನು ತಗೊಂಡೋಗಿ ಹಾಕ್ತಾ ಇದ್ರು. ಮತ್ತೆ ನಾನು ಗಾಡಿ ಬಂದು ನನ್ಗೆ ಗೊತ್ತಾಯ್ತು ಬೀದಿಗೆ ಹಾಕ್ತಾರೆ ಅಂತ, ತಗೊಂಡೋಗಿ ಏನು ಕರೆಕ್ಟ್ ಬಿಡ್ಜಿ ಇರೋ ಜಾಗದಲ್ಲಿ ಹಾಕ್ತಾ ಇದ್ರೆ. ಮತ್ತೆ ನಾನು ಗಾಡಿ ತೊಗೊಂಡೋಗ್ಬಿಟ್ಟು ಅವ್ನು ವಿಡಿಯೋ ಮಾಡಿ ಫೋಟೋ ತೆಗೆದು ಇದು ಮಾಡ್ಬೇಕಾದ್ರೆ ಹೇಗ್ತಿತ್ತೆ, ನೀನು ತಗೊಬಂದು ಗಾಡಿ ಬರುತ್ತಲ್ಲ ಹಾಕ್ಬೇಕಲ್ಲ ಅಂತ. ನಾನು ಮಾತಾಡ್ತೀನಿ ಚೀಫ್ ಆಫೀಸರ್ ಜೊತೆ, ಎಲ್ಲೆಲ್ಲಿ ಈ ಥರದ್ದು ಒಂದು ಹೆಬಿಚುವಲ್ ಅಫೆಂಡರ್ಸ್ ಅಂತಾರೆ, ಪದೇ ಪದೇ ತಪ್ಪು ಮಾಡೋರು, ಒಂದು CC ಕ್ಯಾಮ್ರಾ ಹಾಕೋದು ಒಳ್ಳೆಯದು. ಯಾರು ತಂದು ಹಾಕ್ತಾರೆ ನೋಡಿ, ಅವ್ರ ಮೇಲೆ ಒಂದು ಕೇಸ್ ಹಾಕಬೇಕು. ಜೊತೆಗೆ ಅವ್ರ ಮನೆಗೆ ತೊಗೊಂಡೋಗ್ಬಿಟ್ಟು ಈ ವಸ್ತುಗಳನ್ನು ಇಟ್ಟು ಬರೋಂಥ ಕೆಲಸ ಮಾಡೋಣ. ನಾನು ಇವತ್ತು ಚೀಫ್ ಆಫೀಸರ್ ಜೊತೆ ಮಾತಾಡ್ತೀನಿ. ಒಂದು CCTV, ಯಾಕೆಂದರೆ ಈ ಪ್ರತಿವಿರೋಧ ಇಲ್ಲ ಅಂದರೆ ಅವರು ಪರಿವರ್ತನೆ ಆಗಲ್ಲ. ಖಂಡಿತ ಮಾಡ್ಬೇಕು. ಥ್ಯಾಂಕ್ ಯು. ಮಾಜಿ ಶಾಸಕರು ಇವತ್ತು ಬೆಳಗ್ಗೆ ನಮಗೆ ಸಿಕ್ಕಿದ್ರು. ಅವರು ಸ್ವಚ್ಛತಾ ಆಂದೋಲನದ ಬಗ್ಗೆ ಅವರು ಕೂಡ ತುಂಬ ಮೊದಲಿನಲ್ಲೂ ಕೂಡ ಅವರು ಶಾಸಕರಾದ ಸಂದರ್ಭದಿಂದಲೂ ಕೂಡ ಇವತ್ತು ಮರಳಿನಲ್ಲಿ ಏನು ತ್ಯಾಜ್ಯ ವಿಲೇವಾರಿ ಘಟಕ ಇದೆ, ಅದು ಸ್ಯಾಂಕ್ಷನ್ ಆಗೋ ಟೈಮಲ್ಲೂ ಕೂಡ ನೀವು ನಿಮ್ಮ ಪುರಸಭಾ ಅಧ್ಯಕ್ಷರು ಮಾಡಿದ್ರಲ್ಲ, ಮಲ್ನಾಡ್ ಜಾಕೀರು ಅವೆಲ್ಲ ಸಂದರ್ಭಗಳಲ್ಲಿ ಅವಾಗಿಂದಲೂ ಪ್ರಯತ್ನ ಪಡ್ತಾ ಇದ್ದೀರಿ. ಥ್ಯಾಂಕ್ ಯು ವಿಶ್ವಣ್ಣ. ಥ್ಯಾಂಕ್ ಯು. ಆರೋಗ್ಯದ ದೃಷ್ಟಿಯಿಂದ ಕಸದ ರಾಶಿಗೆ ಬೆಂಕಿ ಹಾಕಬಾರದು, ಅಲ್ಲದೆ ಈ ರೀತಿ ಮಾಡೋವ್ರನ್ನ ತಡಿಬೇಕು ಅಲ್ಲ ಸರ್. ಈ ಕಲಿಬೇಕಾಗುವ ವೆಚ್ಚಕ್ಕೆ ಜೈ ಹಿಂದ್.